ಜೂಜು ಆಡೋರು ರಾಮನ ಭಕ್ತರ. ಕಳೆದ ದಿನಗಳಿಂದ ಬಿಜೆಪಿಯವರು ಯಾರಿಗೋಸ್ಕರ ಹೋರಾಟವನ್ನ ಮಾಡ್ತಿದ್ದಾರೆ? ರೈತರ ಪರ ಒಂದು ಹೋರಾಟ ಮಾಡಿಲ್ಲ, ಮಹಿಳೆಯರಿಗೋಸ್ಕರ ಬೀದಿಗಿಳಿದಿಲ್ಲ. ಇಂತಹ ಕ್ರಿಮಿನಲಿಗಳಿಗೋಸ್ಕರ ಬೀದಿಗಿಳಿತಾರ? ಇಷ್ಟು ದಿನ ಇವರ ಮೇಲೆ ಕೇಸ್ ಹಾಕಿದವರು ಯಾರು ಸ್ವಾಮಿ? ಲಾಂಗ್ ಬೆಡ್ಡಿಂಗ್ ಕೇಸ್ಗಳು ಯಾಕೆ ಮುಗ್ದಿಲ್ಲ? ಅವಾಗೇನು ಕತ್ತೆ ಕಾಯ್ತಿದ್ರ ಅಂತ ಬಿಜೆಪಿ ಸರ್ಕಾರದ ಮೇಲೆ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೂಜು ಆಡೋರು ಮಟ್ಕಾ ಬುಕ್ಕಿಗಳು ರಾಮಭಕ್ತರ. ಯಾರು ರಾಮಭಕ್ತರು? 16 ಕೇಸ್ ಇರೋನು ರಾಮಭಕ್ತನ? ಇವಾಗ ನಾನು ರಾಮಭಕ್ತ, ಅರೆಸ್ಟ್ ಮಾಡಿ ಅಂತ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾನೂನು ಮೀರಿ ಪ್ರತಿಭಟನೆ ಮಾಡ್ಲಿ, ಆಗ ಅರೆಸ್ಟ್ ಮಾಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಮಭಕ್ತರನ್ನೇ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರಿಯಾಂಕ್ ಖರ್ಗೆ, ಶ್ರೀಕಾಂತ್ ಪೂಜಾರಿಯ ಮೇಲೆ ಒಟ್ಟು 16 ಕೇಸ್ ಇದೆ. 16 ಕೇಸ್ ಇರುವವನು ಯಾವ ಕರಸೇವಕ? ಶ್ರೀಕಾಂತ್ ಪೂಜಾರಿಯ ಇಷ್ಟು ಪ್ರೀತಿ ಇದ್ದವರು ಬೊಮ್ಮಾಯಿ ಅಶೋಕ್ ಗೃಹ ಸಚಿವರಾಗಿದ್ದಾಗ ಕೇಸ್ಗಳು ತೆಗೆಯಬೇಕಾಗಿತ್ತು. ಆಗ ಗೃಹ ಮಂತ್ರಿ ಇದ್ದಾಗ ಅವರೇನು ಕತ್ತೆ ಕಾಯ್ತಿದ್ರ ಅಂತ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಾಬಾ ಬುಡನ್ಗಿರಿ ವಿಚಾರದಲ್ಲಿ ಹಲವರ ಮೇಲೆ ಕೇಸ್ ದಾಖಲಾಗಿದ್ದು ನಮ್ಮಿಂದಲ್ಲ, ಅದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಆಡಳಿತದಲ್ಲಿ. ಕಾನೂನಿನ ಬಗ್ಗೆ ಅರಿವೇ ಇಲ್ಲದವರು ಪೋಸ್ಟರ್ಗಳನ್ನು ಹಿಡಿದು ಅರೆಸ್ಟ್ ಮಾಡಿ ಅಂತ ಬೀದಿಗಿಳಿದಿದ್ದಾರೆ ಅಂತ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ.